ಏನ್ರಿ ಪುನೀತ್, ಕಾರ್ಯಕ್ರಮ ಟೇಕ್ ಆಫ್ ಏನೋ ಆಯಿತು, ಚೆನ್ನಾಗಿ ಮಾಡಿದ್ರಿ. ಆಗ್ಲಿಂದ ನೋಡ್ತಿದ್ದೀನಿ ಒಂದು ಗಂಡು ಹೈಕ್ಲೂ ಕಾರ್ಯಕ್ರಮ ಮಾಡಿಕೊಡ್ಲೇ ಇಲ್ವಲ್ಲ, ಏನು ಸಮಾಚಾರ ಅಂತೀನಿ. ಏನು ಮೇಡಮ್ ಹೀಗೆ ಹೇಳ್ತಿದ್ದೀರಿ ನೀವೆಲ್ಲ? ಇಷ್ಟೆಲ್ಲ ಅರೇಂಜ್ ಮಾಡಿದ್ರೆ ಯಾರು ಅಂದ್ಕೊಂಡಿದ್ದೀರಿ ನೀವು? ಹಾಂ ಗೊತ್ತು, ಸ್ಟೇಜಿಂದ ಏನೋ ಅವ್ರದ್ದೇ ಕರಾಮತ್ತು ಅಂತ ಗೊತ್ತು, ಆದರೆ ಸ್ಟೇಜ್ ಮುಂದೆನೂ ಬರಬೇಕಲ್ವಾ? ಹೌದಾ, ಸರಿ ಆಗಿದ್ದರೆ ಒಂದೆರಡು ನಿಮ್ಮ ಪ್ರಶ್ನೆ ಕೇಳ್ತೇನೆ, ಸರಿಯಾದ ಉತ್ತರ ಹೇಳಿದ್ರೆ ಕರೆಸೋಣ ಬಿಡಿ ಅವರಿಗೆ. ಇದೆಂಥ ಡಿಮ್ಯಾಂಡ್ ರೀ ನಿಮ್ಮದು? ಆಯಿತು ಕೇಳಿ, ಅದೇನು ಪ್ರಶ್ನೆ ಕೇಳ್ತಿರೋ ಕೇಳಿ. ನೋಡಿರಿ, ಮೊದಲೇ ಪ್ರಶ್ನೆ ಹೀಗಿದೆ. ಈಗ ಎಲ್ಲರ ಬಾಯಲ್ಲಿ ಬರ್ತಾ ಇದೆಯಲ್ಲ ಝೆನ್ಜಿ ಅಂದ್ರೆ ಏನು ರೀ ಮೇಡಮ್? ಏನಂದ್ರಿ? ಝೆನ್ಜಿನಾ? ಜಿ ಟಿ ವಿ ಗೊತ್ತು, ಇದ್ಯಾವ್ದ್ರಿ ಹೊಸ ಚಾನಲು ಝೆನ್ಜಿ? ಗೊತ್ತಿಲ್ವಾ ನಿಮಗೆ? ಸರಿ ಬಿಡಿ. ಹಾಗಿದ್ರೆ ನಿಮ್ಮ ಹತ್ರ ಎ ಐ ಇದ್ರೆ ಅದರ ಹತ್ರ ಕೇಳಿ ಹೇಳಿ ಅಟ್ಲೀಸ್ಟ್. ಅಯ್ಯ, ಎ ಐ ಅಂದರೆ ಹಂಗಂದ್ರೆ ಏನ್ರಿ? ಇದು ಗೊತ್ತಿಲ್ವಾ? ಅಯ್ಯೋ ಹೋಗಲಿ ಬಿಡಿ. ಕೊನೆಗೊಂದು ಪ್ರಶ್ನೆ ಕೇಳ್ತೀನಿ, ಹೇಳ್ತೀರಾ? ಬಿಡ್ರಿ, ನಿಮ್ಮ ಹುಡುಗರ ಕಾರ್ಯಕ್ರಮ ತೋರಿಸಿ ಅಂದರೆ ಒಳ್ಳೆ ಯಕ್ಷ ಪ್ರಶ್ನೆಗಳನ್ನ ಕೇಳ್ತಿರ್ತಾನಲ್ಲ, ಹಂಗೆ ಒಂದರಿಂದ ಒಂದು ಕೇಳ್ತಾನೆ ಇದ್ದೀರಾ. ಬೇಜಾರು ಮಾಡ್ಕೋಬೇಡಿ ಮೇಡಮ್, ಸ್ವಲ್ಪ ಅಪ್ಡೇಟ್ ಆಗಿ ಬನ್ನಿ, ಪರವಾಗಿಲ್ಲ. ಈ ಕಾಲದಲ್ಲಿ ಆಧುನಿಕ ಯಕ್ಷ ಪ್ರಶ್ನೆ ನಿಜವಾಗ್ಲೂ ಹೇಗಿರುತ್ತೆ ತೋರಿಸ್ತೀನಿ, ಬನ್ನಿ. ಓಹೋ, ಅದು ತೋರಿಸೋ ಕಾರ್ಯಕ್ರಮ ಇದೆಯೇನೋ? ಆಗಲಿ, ತೋರಿಸಿ, ನಾವು ನೋಡ್ತೀವಿ. ಬನ್ನಿ, ಕರ್ಟನ್ ಓಪನ್. ಈಗ ನಾಟಕ ಆಧುನಿಕ ಯಕ್ಷ ಪ್ರಶ್ನೆ. ಇದು ಮಹಾಭಾರತದ ವನಪರ್ವದಲ್ಲಿ ಬರುವಂತಹ 6ನೇ ಅಧ್ಯಾಯ. ಪಾಂಡವರು ವನವಾಸದಲ್ಲಿ ದ್ವೈತವನದಲ್ಲಿ ವಾಸಿಸುತ್ತಿರುವಾಗ ಯಕ್ಷರಾಜ ಮತ್ತು ಪಾಂಡವರ ಮಧ್ಯೆ ನಡೆಯುವಂತಹ ಒಂದು ಪ್ರಸಂಗ. ಆ ಪ್ರಸಂಗ ಈಗ ಕಲಿಯುಗದಲ್ಲಿ ನಡೆದರೆ ಹೇಗಿರುತ್ತದೆ ಎಂಬುದೇ ನಮ್ಮ ಪ್ರಹಸನ ಆಧುನಿಕ ಯಕ್ಷ ಪ್ರಶ್ನೆ. ಅಂದು ಧರ್ಮ, ಸತ್ಯ ಮತ್ತು ಜ್ಞಾನವನ್ನು ಪರೀಕ್ಷಿಸಿದ ಯಕ್ಷ ಪ್ರಶ್ನೆ ಇಂದು ಮತ್ತೊಮ್ಮೆ ಮಾನವ ಕುಲದ ಮುಂದೆ ಬಂದು ನಿಂತಿದೆ. ಆದರೆ ಈ ಬಾರಿಯ ಯಕ್ಷ ಪ್ರಶ್ನೆ ಶಕ್ತಿಯ ಬಗ್ಗೆ, ಭವಿಷ್ಯದ ಬಗ್ಗೆ. ಇಂದು ಪಾಂಡವರೆಲ್ಲ ಮತ್ತೆ ಅದೇ ಕಾಡಿಗೆ ದೇಶದ ಒಂದು ಸೀಕ್ರೆಟ್ ಮಿಷನ್ಗಾಗಿ ಬಂದಿದ್ದಾರೆ. ಕಾದಿರುವ ಬಾಂಧವರೇ, ಭುವಿಯಲ್ಲಿ ಅವನ ಅರಿತವರೇ ಯಾರಿಲ್ಲ ಬಿಡಿ. ಮುನ್ನುಡಿ ಇದ್ದರದೊಂದು ದಂತ ಕಥೆ, 4 ದಿಕ್ಕಿನಲು ಬೇಕವನು, ಬಂದೂಕು ಹಿಡಿದ ಮಾನವನು, ತಲೆ ಮೇಲಿದೆ ಕಿರೀಟ, ತೀರಾಟ, ಗುರಿ ಬೆನ್ನತ್ತು ನೇತಾರನು. ಶಕ್ತಿಯಲ್ಲಿ ಭೀಮನಿಗೆ ಹಾಗೂ ಅಡಿಗೆ ರುಚಿಯಲ್ಲಿ ಈ ನಳಪಾಕನಿಗೆ ಸರಿ ಸಾಟಿನೇ ಇಲ್ಲ. ಅಂದು 100 ಆನೆಗಳನ್ನು ತನ್ನ ಮುಷ್ಟಿಯಲ್ಲಿ ಸಂಹರಿಸುತ್ತಿದ್ದ ಭೀಮ ಇಂದು ಗಡಿಯಲ್ಲಿ ನಿಂತು ಶತ್ರುಗಳಿಂದ ದೇಶವನ್ನು ಕಾಪಾಡುತ್ತಿದ್ದಾನೆ. ಈಗ ಈ ಸೀಕ್ರೆಟ್ ಮಿಷನ್ನ ಸಂರಕ್ಷಣೆಯ ಮತ್ತು ಭೋಜನ ವ್ಯವಸ್ಥೆಯ ಜವಾಬ್ದಾರಿ ಹೊತ್ತು ಬಂದಿದ್ದಾನೆ. ಸುಸ್ತಾಯ್ತು. ಅವರು ಬರೋದ್ರೊಳಗಡೆ ನಾನು ಮತ್ತು ದ್ರೌಪದಿ ಮಾಡಿರೋ ಅಡಿಗೆನ ನಾನು ಒಬ್ಬನೇ ತಿಂದು ಮುಗಿಸ್ಬಿಡ್ತೀನಿ. ನೀರು 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 ಅಯ್ಯೋ, ನೀರೇ ಇಲ್ಲವಲ್ಲ.
ಧರ್ಮೋ ರಕ್ಷತಿ ರಕ್ಷಿತ, ಧರ್ಮೋ ರಕ್ಷತಿ ರಕ್ಷಿತ. ಜ್ಞಾನವನ್ನು ಸಂಗ್ರಹಿಸುತ್ತಾ ಬೇರೆ ಬೇರೆ ಕೆಲಸ ಮಾಡಿ ಸಕಲ ಜ್ಞಾನ ಸಂಪನ್ನರಾದ ಯುಧಿಷ್ಠಿರ ಇಂದು ಈ ಸೀಕ್ರೆಟ್ ಮಿಷನ್ನ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿ ಬಂದಿದ್ದಾರೆ. ಬಾರೋ ಬಾರೋ ರಣಧೀರ, ಬಾರೋ ಪ್ರೀತಿಯ ಸರದಾರ, ಬಾಯಂದರೆ ಬಂದಿಳಿಯುವ ಶೂರ, ನೀ ಬಂದರೆ ದಿಗ್ವಿಜಯದ ಹಾರ. ಬಾರೋ ಬಾರೋ ರಣಧೀರ. ನಾ ಬರುವರು ಅಷ್ಟೇ ಬೇರೆ ದರ್ವ, ನಾ ಬಂದ್ಮೇಲೆ ನಂದೇ ಹವ. ಅಂದು ಸೂರ್ಯಪುತ್ರನಾದ ಕರ್ಣನಿಗೆ ಬಾಣ ಬಿಡುತ್ತಿದ್ದ ಅರ್ಜುನ ಈಗ ಚಂದ್ರನಿಗೆ ರಾಕೆಟ್ ಕಳಿಸುವ ಸ್ಪೇಸ್ ಸೈಂಟಿಸ್ಟ್ ಆಗಿದ್ದಾನೆ. ದೊಡ್ಡವರೆಲ್ಲ ಜಾಣರಲ್ಲ, ಚಿಕ್ಕವರೆಲ್ಲ ಕೋಣರಲ್ಲ, ಗುರುಗಳು ಹೇಳಿದ ಮಾತುಗಳೆಲ್ಲ ಎಂದು ನಿಜವಲ್ಲ ಗೆಳೆಯ, ಎಂದು ನಿಜವಲ್ಲ. ದೊಡ್ಡವರೆಲ್ಲ ಜಾಣರಲ್ಲ. ಈ ಸೀಕ್ರೆಟ್ ಮಿಷನ್ನಲ್ಲಿ ನಕುಲ ನ್ಯೂಕ್ಲಿಯರ್ ಸೈಂಟಿಸ್ಟು ಹಾಗೂ ಸಹದೇವ ಸಿವಿಲ್ ಇಂಜಿನಿಯರ್ ಆಗಿದ್ದಾರೆ. ಈ ಜಂಟಿ ಜೋಡಿಗಳ ನೀವೇನು ಬಡ್ಡೆ ಹುಡುಗರ ತರ ಹಾಡು ಹೇಳ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡೇ ಇರ್ತಿರೋ ಅಥವಾ ನಾನು ಹೇಳಿದ ಕೆಲಸ ಏನಾದ್ರೂ ಮಾಡಿದ್ರು? ಅಣ್ಣ, ನಾವೀಗ ಜೆನ್ಸಿ ಮತ್ತು ಆಲ್ಫಾ ತರ ಮಲ್ಟಿ ಟಾಸ್ಕಿಂಗ್ ಕೆಲಸ ಮಾಡ್ತಿದ್ದೀವಿ. ನೀವು ಹೇಳ್ದಂಗನೆ ನಾವು ಇಡೀ ಕಾಡನ್ನು ಸಂಪೂರ್ಣವಾಗಿ ಪರಿಶೀಲನೆ ಸಹ ಮಾಡಿದ್ದೀವಿ. ನಿರ್ಜನವಾದ ಹಚ್ಚ ಹಸಿರಿನಿಂದ ಕೂಡಿದ ಈ ಕಾಡು ನಮ್ಮ ಮಿಷನ್ಗೆ ಅತಿ ಸೂಕ್ತವಾಗಿದೆ ಅಣ್ಣ. ಹೌದಾ? ಹೌದಣ್ಣ. ಈ ಕಾಡಿನ ಮಧ್ಯದಲ್ಲಿರೋ ಆ 2 ಬೆಟ್ಟಗಳ ಹಿಂದೆ ಒಂದು ಜಾಗವನ್ನು ನೋಡಿದ್ದೇವೆ. ಆ ಜಾಗವು ನಮ್ಮ ಮಿಷನ್ಗೆ ಬೇಕಾದ ಎಲ್ಲಾ ತರಹದ ಕಟ್ಟಡಗಳನ್ನು ಕಟ್ಟಲು ಬಹಳ ಸೂಕ್ತವಾಗಿದೆ. ಹೌದು ಅಣ್ಣ, ಆದ್ರೆ ಏನಾದ್ರೇನು ಅಣ್ಣ, ಈ ಕಾಡಲ್ಲಿ ನಮ್ಗೆ ನೀರಿನ ತಾಣ ಮಾತ್ರ ಎಲ್ಲೂ ಕಾಣ್ತಾನೆ ಇಲ್ಲ. ಏನ್ ಮಾಡೋದು? ಮತ್ತೆ ಈ ಗೂಗಲ್ ಮ್ಯಾಪ್ ಅಲ್ಲಿ ಹುಡ್ಕೋಣ ಅಂದ್ರೆ ಈ ಮೊಬೈಲ್ಗೆ ಈ ಕಾಡಲ್ಲಿ ನೆಟ್ವರ್ಕೇ ಸಿಗ್ತಿಲ್ಲ. ಹೌದು ಹೌದು, ನನಗೂ ಕೂಡ ಈ ಕಾಡಿನಲ್ಲಿ ಯಾವ ಶತ್ರುಗಳ ತಾಣವೂ ಕಾಣಿಸಲಿಲ್ಲ. ಆದರೆ ಅಡಿಗೆಗೆ ಬೇಕಾದ ಎಲ್ಲ ಸಾಮಾನುಗಳು ಸಿಕ್ಕವು. ಅಣ್ಣ, ವಿಚಿತ್ರವೇನೆಂದರೆ ನನಗೂ ನೀರು ಸಿಗಲಿಲ್ಲ. ಮತ್ತೊಂದು ವಿಚಿತ್ರವೇನೆಂದರೆ ಎಷ್ಟು ತಿಂದರೂ ಹಸಿವೇ ನೀಗುತ್ತಿಲ್ಲವಲ್ಲಣ್ಣ. ನಿನ್ನ ಹೊಟ್ಟೆ ಆ ನ್ಯೂಕ್ಲಿಯರ್ ರಿಯಾಕ್ಟರ್ ತರ ಒಂದ್ಸಲ ಶುರು ಆದ್ರೆ ನಿಲ್ಲೋದೇ ಇಲ್ಲ. ನೀರ್ ಸಿಗ್ಲಿ, ಸುಮ್ಮನಿರು ನೀವು. ಅಣ್ಣ, ನಾನು ಶತ್ರುಗಳ ಫೈಟರ್ ಜೆಟ್ಟು ಮಿಸೈಲ್ಗಳ ಜೊತೆ ಹೋರಾಡಬಲ್ಲೆ, ಆದ್ರೆ ಈ ದಾಹದ ಜೊತೆ ಅಲ್ಲಣ್ಣ. ನನಗೀಗ ನೀರು ಬೇಕು ಅಷ್ಟೇ. ಅಣ್ಣ, ನೆಟ್ವರ್ಕ್ ಇರದ ಈ ಕಾಡಿನಲ್ಲಿ ನೀರು ಹುಡುಕುವುದು ತುಂಬಾ ಕಠಿಣ. ಮತ್ತೆ ಯಾವ ದಿಕ್ಕಿನಲ್ಲಿ ಅಂತ ಹುಡುಕೋಣ? ಆದರೆ ನೀವೇ ಪಡ್ಕೋಬೇಡಿ, ನಾನು ಕಂಡು ಹಿಡಿದ ಈ AI ಬೋಟ್, ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೋಟು. ಇದು ನಿಮಗೆ ಸಹಾಯ ಮಾಡುತ್ತದೆ. ಇದು ಡೈರೆಕ್ಟ್ ಸ್ಯಾಟಲೈಟ್ ಇಂದ ಲಿಂಕ್ ಪಡೆದಿದೆ. ರಿಲ್ಯಾಕ್ಸ್ ಲೆಜೆಂಡ್ಸ್, ಭಯ ಪಡಬೇಡಿ. ನಾನು ನಿಮ್ಮ ಫ್ರೆಂಡ್ಲಿ AI ಬಾಟ್. ಈ ಮಾಯಾಜಾಲದ ಕಾಡಿಗೆ ಸ್ವಾಗತ. ನನ್ನ ಹೆಸರು IAO, ಫುಲ್ ನೇಮ್ AIAIO. AIAIO. ನನ್ನ ಬಳಿ ವಾಟರ್ GPS 3000 ಇದೆ. ಲೇಕ್ ಡಿಟೆಕ್ಟ್ ಆಗಿದೆ. ಪ್ರೋ ಟಿಪ್: ನೀವು ಈ ಪಾರ್ಥೇನಿಯಂ ಗಿಡದ ಮೇಲೆ ಹತ್ತಿ ನೋಡಿದರೆ ಲೇಕ್ ಕಾಣಬಹುದು. ಅಯ್ಯಯ್ಯೋ, ಈ ಪಾರ್ಥೇನಿಯಂ ಗಿಡದ ಮೇಲೆ ನಾನು ಹತ್ಬೇಕಾ? ನಾನು IAO ಅಲ್ಲ, AIAIO.
ನನ್ನ ಇಂಟೆಲಿಜೆನ್ಸ್ ಮೇಲೆ ಕಣ್ಣು ಮುಚ್ಚಿ ನಂಬಬೇಡಿ. ಪೇಯ್ಡ್ ವರ್ಷನ್ಗೆ ಅಪ್ಗ್ರೇಡ್ ಮಾಡಿಕೊಳ್ಳಿ. ಅದೇನೇ ಇರಲಿ, ನೀವು ನೇರ ಮುಂದೆ ಹೋಗಿ ಮೊದಲು ಎಡಕ್ಕೆ ತಿರುಗಿ, ನಂತರ ಬಲಕ್ಕೆ. ಅಲ್ಲೇ ಲೇಕ್ ಇದೆ. ನಿಮಗೊಂದು ವಾರ್ನಿಂಗ್, ಅಲ್ಲಿ ಸ್ವಲ್ಪ ಡ್ರಾಮಾನೂ ಸಿಗುತ್ತೆ. ನೋಡಪ್ಪ, ನಾವೆಲ್ಲ ದಳ್ದಿದ್ದೇವೆ, ಎಲ್ರೂ ಹೋಗೋದು ಬೇಡ. ನಕುಲ, ನೀನು ಇಲ್ಲ, ನೀನು ಸಹದೇವ ಇಬ್ರು ಹೋಗಿ ಆ ನೀರು ನೋಡ್ಕೊಂಡ್ ಬರ್ರಪ್ಪ. ಸರಿ, ಆಯ್ತು ಅಣ್ಣ. ಇದೇನೋ ಹೇಳ್ತಿದ್ಯಲ್ಲ, ಇರು ಅಣ್ಣ, ಬರ್ತಾ ಇದ್ರ ತುಂಬಾ ನೀರ್ ತಗೊಂಬನ್ನಿ. ಸರಿ ಅಣ್ಣ, ಆಯ್ತು. ಆಯ್ತಾ? ಬ್ರೋ, ನೀರು ಮುಖ್ಯ, ಆದರೆ ಮೊದಲು ಸೆಲ್ಫಿ ತಗೊಳ್ಳಿ. ಮತ್ತು ನೀವು ಪರ್ಮಿಷನ್ ಮಾತ್ರ ತಗೊಳ್ಳೋದು ಮರಿಬೇಡಿ. ಏನು, ನೀರು ಕುಡಿಯೋದಕ್ಕೂ ಪರ್ಮಿಷನ್? ಯಾಕೆ? ಯಾರಿಂದ? ಅದ್ ಏನ್ ಹೇಳ್ತೆ ಬಿಟ್ಬಿಡಿ, ನೀವು ಹೋಗಿ ನೀರು ತಗೊಂಡ್ಬರ್ರಪ್ಪ. ಸರಿ. ನಿಮ್ಗೆ ಬಾಯಾರಿಕೆ ಆಗಿದೆ. ಭೀಮಾ, ಇಲ್ಲಿ ಬಾ. ಕಾಲವನ್ನು ತಡೆಯೋರು ಯಾರೂ ಇಲ್ಲ, ಗಾಳಿಯನ್ನು ಹಿಡಿಯೋರು ಎಲ್ಲೂ ಇಲ್ಲ. ನನ್ನಿಂದ ನಿನ್ನ, ನಿನ್ನಿಂದ ನನ್ನ ದೂರ ಮಾಡಲು ಎಂದೂ ಆಗಲ್ಲ. ನನ್ನ ಕೈಯಿಂದ ನಡೆಯಕ್ಕಾಗಲ್ಲ ಕಣ. ಇಡೀ ಕಾಡು ಹುಡುಕಿದ್ರು, ಎಲ್ಲೂ ನಮಗೆ ನೀರೇ ಕಾಣಲಿಲ್ಲಲ್ಲ. ಏನ್ ಮಾಡೋದು? ಹೌದಣ್ಣ, ಆ ಅಯ್ಯಯ್ಯೋ ಹೇಳಿರೋ ಪ್ರಕಾರ ಅದ್ ಏನ್ ಹೇಳ್ತೋ ಗೊತ್ತೇ ಆಗ್ಲಿಲ್ಲ. ಪೇಯ್ಡ್ ವರ್ಷನ್ ಏನೇನೋ ಹೇಳ್ಬಿಡ್ತು. ಹೌದು, ಸರಿ ಇದೆಯೋ ಇಲ್ಲೋ ಗೊತ್ತಿಲ್ಲ. ಅದ್ರ ಪ್ರಕಾರ ನಮ್ಗಿನ್ನು ಮುಂದೆ ಹೋಗಿ ಬಲಗಡೆ ತಿರ್ಬೇಕಂತೆ. ನೋಡ್ ಬರೋಣ, ಹೋಗೋಣ ಬಾ, ಸಿಗ್ಬೋದು. ನೋಡೋ, ಇಲ್ಲಿ ಇಷ್ಟು ದೊಡ್ಡ ಜಲಪಾತ ನೀರು ಹರಿತಿದೆ ಇಲ್ಲಿ. ನಾವು ಇದಕ್ಕಿಂತ ಮುಂಚೆ ನೋಡಿದಾಗ ಇಲ್ಲಿ ಏನು ಇಲ್ಲೇ ಇಲ್ಲ. ಹೌದಲ್ವಾ? ಆ ಏರ್ ಬೋಟ್ ಹೇಳಿದ್ದು ಸರಿನೇ ಇದೆ. ಸರಿ ಇದೆ. ಸರೋವರ ಇಲ್ಲೇ ಇದೆ. ಬಾ ಬಾ, ನೀರ್ ಕುಡಿಯೋಣ, ಬಾ ಕುಡಿಯೋಣ. ನಿಲ್ಲಿ. ನೀವಿಬ್ಬರು ಯಾರು? ನಿಮ್ಮ ಹೆಸರೇನು? ಏಕೆ ಇಲ್ಲಿಗೆ ಬಂದಿರುವಿರಿ? ನಾನು ಪೀಟರು, ಇವನು ರಿಪೀಟರು. ಇಲ್ಲ ಇಲ್ಲ, ನಾನು ನಂದಿ, ಇವನು ಭೃಂಗಿ. ನಾವಿಬ್ರು ನೀರ್ ಕುಡಿಯಕ್ ಬಂದಿದ್ದೀವಿ ಅಷ್ಟೇ. ಈ ಚೆಂಗುಮಂಗುಗಳ, ಇಲ್ಲಿ ಕೇಳಿ. ಇಲ್ಲಿ ನೀರು ಕುಡಿಯಬೇಕೆಂದರೆ ಮೊದಲು ನಾನು ಕೇಳುವ ಪ್ರಶ್ನೆಗಳಿಗೆ ಉತ್ತರಿಸಬೇಕು. ಏನು, ನೀರು ಕುಡಿಯೋದಕ್ಕೂ ಇಂಟರ್ವ್ಯೂನ? ಅದ್ಯಾಕೋ? ಹೇಳಿ, 1 kg ಯುರೇನಿಯಂ ನಿಂದ ಎಷ್ಟು ವಿದ್ಯುತ್ ಶಕ್ತಿ ದೊರೆಯುತ್ತದೆ? ಆಪ್ಷನ್ ಎ 3000 ಟನ್ ಕಲ್ಲಿದ್ದಲು ಸುಟ್ಟಷ್ಟು. ಆಪ್ಷನ್ ಬಿ 2040 ಮಿಲಿಯನ್ ಕಿಲೋವ್ಯಾಟ್ ಅವರ್. ಆಪ್ಷನ್ ಸಿ 2000 ಕಿಲೋವ್ಯಾಟ್ ಅವರ್. ಆಪ್ಷನ್ ಸಾಧ್ಯವ ಇರೋ. ಈ ಪ್ರಶ್ನೆಗೆ ನಾವು ಉತ್ತರ ಕೊಡೋದು ಬೇಡ. ಈ ಪ್ರಶ್ನೆಗೆ ಉತ್ತರ ಕೊಟ್ಬಿಟ್ರೆ ನಾವ್ ಯಾರಂತ ಗೊತ್ತಾಗ್ಬಿಡುತ್ತೆ. ಹೌದೌದು, ಉತ್ತರ ಹೇಳೋದೇ ಬೇಡ. ಬೇಡ. ನೋಡಪ್ಪ, ನೀವ್ಯಾರೋ ನಮಗೆ ಗೊತ್ತಿಲ್ಲ. ಮತ್ತೆ ನಿಮ್ದೇನೇ ಪ್ರಶ್ನೆ ಇದ್ರು ಹಿಂದೆ ನಮ್ಮ ಅಣ್ಣರು ಬರ್ತಿದ್ದಾರೆ, ಅವ್ರನ್ನ ಕೇಳಿ. ನಮಗ್ ಮಾತ್ರ ನೀರ್ ಕುಡಿಯ ಬಿಟ್ಬಿಡಿ ಅಷ್ಟೇ. ಬಾರೋಣ, ನೀರ್ ಕುಡಿಯೋಣ. ನಿಲ್ಲಿ ನಿಲ್ಲಿ. ಭೀಮಾ, ಭೀಮಾ, ಓ ಭೀಮಾ. ಅಣ್ಣ, ನಿನ್ ಕೆಲಸ ಎಲ್ಲಿಗೆ ಬಂತು? ಅಣ್ಣ, ನೀವು ಹೇಳಿದ್ರಿ ಈ ಕಾಡಿಗೆ ಬಂದವರು ಯಾರು ಜೀವಂತವಾಗಿ ಹೊರಗೆ ಹೋಗಿಲ್ಲ ಅಂತ. ಹೌದು, ಆದ್ರೆ ನನಗೆ ಈ ಕಾಡಲ್ಲಿ ಒಂದು ಶತ್ರು ಕೂಡ ಕಾಣಿಸಿಲ್ಲ, ಗೊತ್ತಾ? ಆದ್ರೆ ನೀವೇನು ಚಿಂತೆ ಪಡಬೇಡಿ, ನಾನು ಎಲ್ಲ ಸುರಕ್ಷಿತ ವ್ಯವಸ್ಥೆಗಳನ್ನು ಸುಭದ್ರವಾಗಿ ಮಾಡಿದ್ದೀನಿ. ಆದ್ರೆ ಈ ನೀರೊಂದು ಬಂದ್ರೆ ನೋಡಿ ಅಣ್ಣ, ನಾನು
ಅಡಿಗೆ ಕೆಲಸ ಕೂಡ ಶುರು ಮಾಡ್ಬೋದು. ಹೌದಲ್ಲ, ಇವ್ರು ಯಾಕೋ ಬಂದೇ ಇಲ್ಲ. ವಾಟ್ ಹ್ಯಾಪನ್ ಟು ದೀಸ್ ಬಾಯ್ಸ್? ಏನ್ ಬ್ಲ್ಯಾಕ್ ಹೋಲ್ಗೆ ಹೋಗಿ ಸಿಗಾಕೊಂಡ್ಬಿಟ್ರೇನೋ ಅಪ್ಪ. ಅಣ್ಣ, ಈ ನಕುಲ ಸಹದೇವರು ನೀರನ್ನು ಕಂಡಕ್ಷಣ ನಮ್ಮನ್ನ ಮರ್ತೇ ಹೋದಾಗ ಕಾಣತ್ತೆ. ಹೌದು ಹೌದು. ನಾನು ಹೋಗಿ ನೋಡ್ತೀನಿ, ಆಮೇಲೆ ಕರ್ಕೊಂಡ್ ಬರ್ತೀನಿ. ಹುಷಾರು ಅರ್ಜುನ, ಈ ಅಯ್ಯಯ್ಯನ ಜೊತೆ ಕರ್ಕೊಂಡು ಹೋಗೋ. ಆಯ್ತು 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 ಆಯ್ತು. ಸರಿ ಭೀಮಾ, ಬಾ. ನಕುಲ ಸಹದೇವ ಎಲ್ಲಿದ್ದೀರೋ? ಎಲ್ಲಿ ಹೋಗ್ಬಿಟ್ರು ಇವರು? ಕಾಣ್ತಾನೆ ಇಲ್ಲ. ಡೇಂಜರ್ ಡೇಂಜರ್, ಹಜಾರ್ಡ್ ಲೆವೆಲ್ 9000. ಎಚ್ಚರಿಕೆಯಿಂದ ಹೋಗಿ. ಮೀನ್ಸ್ ಆನ್, ನ್ಯಾವಿಗೇಷನ್ ಆನ್. ಇಲ್ಲೇ ಸರೋವರ ಇದೆ. ಮೊದಲು ನಾನು ನೀರು ಕುಡಿತೀನಿ, ಆಮೇಲೆ ನಕುಲ ಸಹೋದರ ಹುಡುಕಿದ್ರಾಯ್ತು. ನಿಲ್ಲು ಯೋಧ. ಯಾರು ನೀನು? ಏಕೆ ಇಲ್ಲಿಗೆ ಬಂದಿರುವೆ? ನನ್ನನ್ನೇ ನೀ ಬಾಯಾರಿ ನೀರು ಕುಡಿಯಲು ಬಂದಿದ್ದೇನೆ. ನನ್ನನ್ನೇ ಯಾರು ಎಂದು ಕೇಳುವೆಯ? ನಿನಗೆ ನಾನು ಯಾರೆಂದು ತಿಳಿಯಲಿಲ್ಲವೇ? ತಿಳಿಸಲೇ? ಅಸಹಾಯ ಶೂರ ನಾ ಅಕ್ಷೀಣ ಬಲನೋ, ಹರನೊಡನೆ ಹೋರಾಡಿ ಪಾಶುಪತವಂ ಪಡೆದವನೋ, ಆಗ್ರಹದೊಳೆದುರಾದ ಅರಿಗಳು ನಿಗ್ರಹಿಸೋ ವ್ಯಾಘ್ರನಿವನೋ, ಉಗ್ರ ಪ್ರತಾಪಿ ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ, ಸಮರದೋಳ್ ಆರ್ಜಿಸಿದ ಆ ನಿನ್ನ ವಿಜಯಗಳ ಮರ್ಮ, ಎಲ್ಲದಕ್ಕೂ ಕಾರಣನು ಶ್ರೀಕೃಷ್ಣ ಪರಮಾತ್ಮ. ಹಗಲಿರುಳು ನೆರಳಂತೆ ತಲೆ ಕಾಯ್ದು ಕಾಪಾಡಿ ಜಯವ ತಂದಿತ್ತ ಆಯದು ನಂದನ, ಅವನಿಲ್ಲದೆ ಬಂದ ನೀನು ತೃಣಕ್ಕೆ ಸಮಾನ. ಹುಚ್ಚುಬಾಯಿ, ನಿನ್ನಂತ ತುಚ್ಛ ಮಾಯಾವಿಯನ್ನು ಎದುರಿಸಲು ಶ್ರೀಕೃಷ್ಣನ ಸಹಾಯವೇ ನನಗೆ ಬೇಕಿಲ್ಲ. ಹಾಗಾದರೆ ನಾನು ಕೇಳುವ ಪ್ರಶ್ನೆಗಳಿಗೆ ಉತ್ತರಿಸಿ ನಂತರ ನೀರು ಕುಡಿ. ಹೇಳು. ದೇಹದ ತೂಕಕ್ಕೂ ಆಕರ್ಷಣೆಗೂ ಇರುವ ಸಂಬಂಧ ಏನು? ಆಪ್ಷನ್ ಎ, ದೇಹದ ತೂಕ ಹೆಚ್ಚಾದಷ್ಟು ಆಕರ್ಷಣೆ ಹೆಚ್ಚು. ಆಪ್ಷನ್ ಬಿ, ದೇಹದ ತೂಕ ಕಡಿಮೆಯಾದಷ್ಟು ಆಕರ್ಷಣೆ ಹೆಚ್ಚು. ಆಪ್ಷನ್ ಸಿ, ದೇಹದ ತೂಕಕ್ಕೂ ಆಕರ್ಷಣೆಗೂ ಸಂಬಂಧವೇ ಇಲ್ಲ. ಇಂಥ ತುಚ್ಛ ಪ್ರಶ್ನೆಗಳಿಗೆ ನಾನು ಕಂಡು ಹಿಡಿದೆ AI ಬೋರ್ಡ್ ಇದೇ ಸಾಕು. ಇದೇ ನಿನಗೆ ಉತ್ತರ ಕೊಡ್ತದೆ. ಮೊದಲು ನಾನು ನೀರು ಕುಡಿಯಬೇಕು. ಆಕರ್ಷಣೇನ ಗುರುತ್ವಾಕರ್ಷಣೇನ. ಬಿ ಸ್ಪೆಸಿಫಿಕ್. ಓ, ಇದು ಎಂತಹ AI ಬೋರ್ಡ್? ಉತ್ತರ ನೀಡು ಅಂದರೆ ಮರುಪ್ರಶ್ನೆ ಕೇಳುತ್ತಿದೆಯಲ್ಲ. ಅರ್ಜುನ, ಅರ್ಜುನ,
ಇದೇನಿದು ಹಿಂಗ್ ನಿದ್ದೆ ಹೊಡಿತಾ ಇದ್ದಾನೆ? ನ್ಯೂಕ್ಲಿಯರ್ ರಿಯಾಕ್ಟರ್ ನಿಂತೋಗ್ಬಿಟ್ಟಿದೆ. ಕೂಲೆಂಟ್ ಬೇರೆ ಇಲ್ಲ. ಓ ಭೀಮಾ, ಹೇ ಭೀಮಾ, ಅಯ್ಯೋ ಎದ್ದೇಳು. ಬಂದ್ರ ಅವರು? ಯಾರು? ನೀರ್ ತಂದ್ರ? ಓ ಅವರಾ? ಯಾಕೋ ಬಂದೇ ಇಲ್ಲ ಇನ್ನು. ಈ ಸ್ಪ್ಯಾನ್ ಫೋಲ್ಡರ್ಗಳಿಗೆ ಇಮೇಲ್ ಹೋಗಿ ಕಾಣೆ ಆಗುತ್ತಲ್ಲ, ಹಂಗಾಗೋಗಿದ್ದಾರೆ ಇವರಿಬ್ರು. ನನಗನ್ಸುತ್ತೆ ಆ ಅರ್ಜುನನ್ಗೆ ನೀರಿನ ಜೊತೆ ಅಪ್ಸರೆಯರು ಕಂಡಿರ್ಬೇಕು. ಅದಕ್ಕೆ ನಮ್ಮನ್ನೆಲ್ಲ ಮರ್ತಿದ್ದಾನ ಅವನು. ಇಲ್ಲ, ನನ್ನ ಭೀಮ ಅಂತವನಲ್ಲ, ನನ್ನ ಅರ್ಜುನ ಅಂತವನಲ್ಲ. ಬರ್ತಾನೆ ತಾಳು. ಏನೋ ಬರ್ದೇ ಇರೋದಕ್ಕೆ ಕಾರಣ ಇರಬೇಕು. ನನಗನ್ಸುತ್ತೆ ಇದು ಏನೋ ಒಂದು ದೊಡ್ಡ ಸಮಸ್ಯೆ ಇದೆ ಅಂತ ಅಲ್ಲಿ. ಏನಂದ್ರೆ ನೋಡ್ಕೊಂಡು ಬಂದ್ಬಿಡೋಣ, ನಾವೇ ಹೋಗಿ ನೋಡ್ಕೊಂಡ್ ಬಂದ್ಬಿಡೋಣ ಬಾ. ಹೌದಣ್ಣ. ಇಲ್ಲ ಅಂದ್ರೆ ನಮ್ಮ ಮಿಷನ್ ಮುಂದುವರಿಯೋದೇ ಇಲ್ಲ. ಹೌದೌದು ನಡಿ. ನನಗೂ ಇನ್ನು ಈ ಬಾಯಾರಿಕೆಯನ್ನು ಇನ್ನು ತಡೆಯಲ್ಲ. ಬಾ ಅಣ್ಣ, ಹೋಗೋಣ ಬಾ. ಅಣ್ಣ, ಈ ಕಡೆ ಅಲ್ವಾ ಹೇಳಿದ್ದೆ? ಅಣ್ಣ, ನಾನು ಅವರಿಗೆ ಕೊಟ್ಟ ನೀರಿನ ಬಾಟಲ್ ಇಲ್ಲೇ ಇದೆ. ಹಾಗಾದರೆ ಈ ರೀತಿಯಲ್ಲೇ ಹೋಗಿರಬೇಕು. ಬನ್ನಿ ಅಣ್ಣ, ಅಲ್ಲಿ ನೀರು ಈ ಸರೋವರ ನನ್ನ ಪಾಲಿಗೆ ಸ್ವರ್ಗದಂತೆ ಕಾಣಿಸುತ್ತಿದೆ ಅಣ್ಣ. ಆದರೆ ನನ್ನ ತಮ್ಮಂದಿರಲ್ಲಿ ಅವರಿಗೆ ಕೊಟ್ಟ ವಸ್ತುಗಳು ಇಲ್ಲಿದೆ, ಆದರೆ ಅವರೆಲ್ಲೂ ಕಾಣುತ್ತಿಲ್ಲವಲ್ಲ. ಭೀಮಾ, ಅರ್ಜುನ, ನಕುಲ, ಸಹದೇವ, ಏ ಅರ್ಜುನ, ನಕುಲ, ಸಹದೇವ, ಏನಾಯಿತು? ಎದ್ದೇಳಿ. ನಕುಲ, ಏಕೆ ಹೀಗೆ ಮಲಗಿರುವಿರಿ? ನಕುಲ, ಎದ್ದೇಳಿ. ಅಯ್ಯೋ, ಏನಾಯ್ತು? ಯಾರು ನನ್ನ ತಮ್ಮಂದಿರನ್ನು ಈ ಸ್ಥಿತಿಗೆ ತಂದವರು ಯಾರು? ಅವರು ಯಾರೇ ಇರಲಿ, ಎಲ್ಲೇ ಅಡಗಿರಲಿ, ಅವರನ್ನು ಸಮ್ಮರಿಸದ ಬಿಡೋಣ ಈ ಭೀಮ. ಶಾಂತನಾಗು ಭೀಮ, ಶಾಂತನಾಗು. ಇಲ್ಲಿ ನೋಡಿದರೆ ಯಾವ ಯುದ್ಧವೂ ಆದಂಗಿಲ್ಲ, ಯಾವ ರಕ್ತಪಾತವೂ ಆಗಿಲ್ಲ. ಅಲ್ಲಿ ನೋಡು, ಅವರ ಮೇಲೆ ಒಂದು ಗಾಯವೂ ಇಲ್ಲ. ಅಂದ್ರೆ ಅವರು ನೀರು ಕುಡಿದು ಪ್ರಜ್ಞೆ ತಪ್ಪಿರೋ ಆ ತರ ಅನಿಸ್ತಿದೆ ನನಗೆ. ಇರಬಹುದು. ಯುಧಿಷ್ಠಿರ, ಸರಿಯಾಗಿ ಹೇಳಿ. ನಿನ್ನ ತಮ್ಮಂದಿರು ನನ್ನ ಪ್ರಶ್ನೆಗಳಿಗೆ ಉತ್ತರಿಸದೆ ನೀರನ್ನು ಕುಡಿಯಲು ಯತ್ನಿಸಿ ನಿರ್ಜೀವವಾಗಿದ್ದಾರೆ. ಯಾರು ನೀನು? ಎಲ್ಲಿಂದ ಮಾತಾಡುತ್ತಿರುವೆ? ನಾನು ಈ ಸರೋವರವನ್ನು ಕಾಯುತ್ತಿರುವ ಒಬ್ಬ ಸಾಮಾನ್ಯ ಕಾವಲುಗಾರ. ಸಾಮಾನ್ಯ ಕಾವಲುಗಾರ? ನೀನು ಸಾಮಾನ್ಯ ಕಾವಲುಗಾರ ಆಗಿದ್ದರೆ ನನ್ನ ತಮ್ಮಂದಿರಿಗೆ ಈ ಗತಿ ಕಾಣಿಸುತ್ತಿರಲಿಲ್ಲ. ಹಾಗೂ ನನ್ನನ್ನು ಯುಧಿಷ್ಠಿರ ಎಂದು ಕರೆಯುತ್ತಿದ್ದೆಯಾ? ಯಾರು ನೀನು, ಹೇಳು. ಮೆಚ್ಚಿದೆಯ ನಿನ್ನ ಅಂಚನಾ ಶಕ್ತಿಯನ್ನು ಯುಧಿಷ್ಠಿರ. ನಾನು ಯಕ್ಷರಾಜ. ಯುಗಗಳಿಂದ ಈ ಸರೋವರ ನನ್ನ ಅಧೀನದಲ್ಲಿದೆ. ಇಲ್ಲಿ ಯಾರೇ ನೀರು ಕುಡಿಯಬೇಕೆಂದರೂ ಮೊದಲು ನನ್ನ ಪ್ರಶ್ನೆಗಳಿಗೆ ಉತ್ತರಿಸಬೇಕು. ನೀನು ಉತ್ತರಿಸಬಲ್ಲೆಯಾ? ಇದು ನನ್ನ ಪ್ರಶ್ನೆಗಳು. ಅವಶ್ಯವಾಗಿ ಉತ್ತರಿಸುವೆ, ಧರ್ಮ ಮಾರ್ಗದಲ್ಲಿ ಉತ್ತರಿಸುವೆ. ಆದರೆ ನೀನು ಪ್ರತ್ಯಕ್ಷವಾಗಿ ಬಂದರೆ ಮಾತ್ರ. ನೀನು ಪ್ರತ್ಯಕ್ಷವಾಗಿ ಬಂದು ಪ್ರಶ್ನೆ ಕೇಳು, ನಾನು ಉತ್ತರಿಸುವೆ. ಅದುವೇ ಧರ್ಮ. ಭೀಮ, ಇದು ಶಕ್ತಿ ಯುದ್ಧವಲ್ಲ, ಯುಕ್ತಿ ಯುದ್ಧ ಹಾಗೂ ಧರ್ಮ ಯುದ್ಧ ಕೂಡ. ನಮಸ್ಕಾರ ಯಕ್ಷರಾಜ. ಯುಧಿಷ್ಠಿರ, ಈಗ ಕೇಳಲಿ ಪ್ರಶ್ನೆಗಳನ್ನು.
ಅವಶ್ಯವಾಗಿ ಕೇಳು. ಧರ್ಮಮಾರ್ಗದಲ್ಲಿ ಉತ್ತರಿಸು. ಈ ಸೃಷ್ಟಿ ಯಾವುದರಿಂದ ರಚಿಸಲಾಗಿದೆ? ಧಾತುಗಳಿಂದ. ಈ ಸೃಷ್ಟಿ ಧಾತುಗಳಿಂದ ರಚಿತವಾಗಿದೆ, ಅಂದರೆ ಪರಮಾಣುಗಳಿಂದ. ಹಾಗಾದರೆ ಈ ಭೂಮಿಯಲ್ಲಿ ನೈಸರ್ಗಿಕವಾಗಿ ದೊರೆಯುವ ಅತಿ ದೊಡ್ಡ ಧಾತು ಯಾವುದು? ಅದು ಯುರೇನಿಯಂ, ಎಲ್ಲರಿಗೂ ಗೊತ್ತಿರೋದೆ. ಅಣ್ಣ, ಅದೇ ನಾವು ಫಿಷನ್ ರಿಯಾಕ್ಟರ್ ಅಲ್ಲಿ ಆಗ್ತಾರಲ್ಲ ಅದೇ ಅಲ್ವಾ? ಹೌದೇ, ಹೌದು ಹೌದು ಹೌದು. ಸರಿ, ಆಗ ಅತಿ ಚಿಕ್ಕ ಧಾತು ಯಾವುದು? ಅದು ಜಲಜನಕ. ಯಾರ ಜನಕ? ಯಾರ ಜನಕ ಅಲ್ಲಪ್ಪ, ಜಲಜನಕ ಅಂದ್ರೆ ಹೈಡ್ರೋಜನ್ ಅಂತ. ಭೇಷ್ ಭೇಷ್ ಭೇಷ್. ಮತ್ತೆ ಹೇಳು, ಈ ಜಗತ್ತಿನ ಅತಿ ದೊಡ್ಡ ವಿಸ್ಮಯ ಯಾವುದು? ಈ ಎಲ್ಲಾ ವಸ್ತುಗಳು ಆ ಧಾತುಗಳಿಂದಲೇ ಕೂಡಿದ್ರು ಯಾವ ವಸ್ತುವಿಗೆ ಹೇಗೆ ಜೀವ ಬರುತ್ತದೆ, ಹೇಗೆ ಜೀವ ಹೋಗುತ್ತದೆ ಅನ್ನುವುದೇ ಒಂದು ಜಗತ್ತಿನ ದೊಡ್ಡ ವಿಸ್ಮಯ. ಸರಿ ಸರಿ. ಮತ್ತೆ ಈ ಸೂರ್ಯನ ಅಪಾರ ಶಕ್ತಿಗೆ ಕಾರಣವೇನು? ಆ ಸೂರ್ಯನ ಶಕ್ತಿಗೆ ಅಪಾರ ಪ್ರಕಾಶ ಕೊಡುವುದಕ್ಕೆ ಕಾರಣ ಅದರಲ್ಲಿ ಆಗುತ್ತಿರುವ ಪರಮಾಣು ಸಮ್ಮಿಲನ, ಅಂದರೆ ನ್ಯೂಕ್ಲಿಯರ್ ಫ್ಯೂಷನ್. ಅದೇ ಕಾರಣ. ಅದು ಒಂದು ಅಣುಶಕ್ತಿಯೇ ಅಣ್ಣ. ಅದು ಅಣುಶಕ್ತಿಯಾದರೆ ಈ ಭೀಮನ ಶಕ್ತಿಗೆ ಕಾರಣವೇನು ಗೊತ್ತೇ? ಅದು ಬೆಳಗ್ಗೆ ಊಟ, ಮಧ್ಯಾಹ್ನ ಊಟ, ರಾತ್ರಿ ಊಟ. ಭೀಮ ಅದು ಒಂದು ಶಕ್ತಿಯೇ ಹೌದು, ಆದರೆ ಆ ಶಕ್ತಿ ದೇಶವನ್ನು ಕಾಪಾಡಲು ಸಾಲದು. ಯುಧಿಷ್ಠಿರ, ದೇಶದ ಅಭಿವೃದ್ಧಿಗೆ ಸಂರಕ್ಷಣೆಗೆ ಬೇಕಾಗುವ ಮೂಲ ಶಕ್ತಿ ಯಾವುದು? ಅಣುಶಕ್ತಿ. ಅದು ಹೇಗೆ? ಎಲ್ಲಾ ಸಂಪನ್ಮೂಲಗಳಿಗಿಂತ ಅತಿ ಹೆಚ್ಚು ವಿದ್ಯುತ್ ಉತ್ಪಾದನೆ ಮಾಡುತ್ತದೆ. ಕಾರ್ಬನ್ ರಹಿತ ಶಕ್ತಿ, ಕೃಷಿ ವಿಜ್ಞಾನ, ಬಾಹ್ಯಾಕಾಶ ವಿಜ್ಞಾನ, ವೈದ್ಯಕೀಯ ಇದಕ್ಕೆ ಬೇಕಾಗುವಂತ ಐಸೋಟೋಪ್ಗಳು, ಹಾಗೆ ದೇಶದ ಸಂರಕ್ಷಣೆಗೆ ಬೇಕಾಗುವ ಆಯುಧಗಳನ್ನು ತಯಾರು ಮಾಡಲು ಇದು ನೆರವಾಗಿದೆ. ಆದರೆ ಜನರೆಲ್ಲ ಅಣುಶಕ್ತಿ ಎಂದರೆ ಹೆದರುತ್ತಾರಲ್ಲ, ಅದು ಏಕೆ? ಅದು ಅವರ ತಪ್ಪು ತಿಳುವಳಿಕೆಯಿಂದ. ಅಣುಶಕ್ತಿ ಎಂದರೆ ಕೇವಲ ಬಾಂಬ್ ಅಲ್ಲ. ಅದರ ಅಪಾರ ಶಕ್ತಿಯನ್ನು ನಿಯಂತ್ರಿಸಿದರೆ ಅದು ವಿದ್ಯುತ್ ಶಕ್ತಿ ನೀಡುತ್ತದೆ, ಬೆಳಕು ನೀಡುತ್ತದೆ, ಅಡುಗೆ ಮಾಡುತ್ತದೆ, ಹಾಗೂ ಜೀವ ಉಳಿಸುತ್ತದೆ. ಯುಧಿಷ್ಠಿರ ಸರಿಯಾಗಿ ಹೇಳಿದೆ. ಜ್ಞಾನವಿಲ್ಲದ ಶಕ್ತಿ ವಿನಾಶ, ಜ್ಞಾನವಿರುವ ಶಕ್ತಿ ಅಭಿವೃದ್ಧಿ. ಅಂದು ಇಂದು ಎಂದೆಂದಿಗೂ ನೀನು ಧರ್ಮರಾಯನೆಂದು ಸಾಬೀತುಪಡಿಸಿದೆ. ಕೇಳು, ಏನು ಬರಬೇಕೆಂದು ಕೇಳು. ವರ ಕೊಡುವುದಾದರೆ ನನ್ನ ಎಲ್ಲಾ ತಮ್ಮಂದಿರನ್ನು ಬದುಕಿಸು. ಅದು ಮಾತ್ರ ಸಾಧ್ಯವಿಲ್ಲ. ಕೇವಲ ಒಬ್ಬ ತಮ್ಮನನ್ನು ಮಾತ್ರ ಬದುಕಿಸಬಹುದು. ಹೇಳು, ಯಾರನ್ನು ಬದುಕಿಸಲಿ? ಹಾಗಾದ್ರೆ ನನ್ನ ನಕುಲನನ್ನು ಬದುಕಿಸು. ಅದು ಏಕೆ? ನಾನು ಅರ್ಜುನನ ಹೆಸರು ಹೇಳುತ್ತೀಯ ಅಂದುಕೊಂಡಿದ್ದೆ. ನಾನು ಕುಂತಿಯ ಮಗ, ನಕುಲ ಮಾದ್ರಿಯ ಮಗ. ಅದು ಒಂದು ಕಾರಣವಾದರೆ ಅವನು ನ್ಯೂಕ್ಲಿಯರ್ ಸೈಂಟಿಸ್ಟು ಹಾಗೂ ದೊಡ್ಡ ಇಂಜಿನಿಯರು. ಅವನಿಲ್ಲದೆ ನಮ್ಮ ಮಿಷನ್ ಪೂರ್ಣಗೊಳ್ಳುವುದಿಲ್ಲ. ಮಿಷನ್ ಏನದು? ಅದು ಅಣ್ಣ ಹೇಳಲೇ? ಹೇಳಿಬಿಡು. ಯಕ್ಷರಾಜ, ನಾವು ಈ ಕಾಡಿಗೆ ಒಂದು ಅಣುಶಕ್ತಿ ವಿದ್ಯುತ್ ಉತ್ಪಾದನಾ ಕೇಂದ್ರ ಮತ್ತು ಸಂಶೋಧನಾ ಕೇಂದ್ರವನ್ನು ಕಟ್ಟಲು ಬಂದಿದ್ದೇವೆ. ಹೌದಾ? ಬಹಳ ಸಂತೋಷ, ಬಹಳ ಸಂತೋಷ. ಈ ಸಂತೋಷಕ್ಕಾಗಿ ನಾನು ನಕುಲನ ಜೊತೆಗೆ ಆ ಸಹದೇವನನ್ನು ಬದುಕಿಸುತ್ತೇನೆ. ಹಾಗಾದರೆ ಅರ್ಜುನ? ಅರ್ಜುನ? ಆ ಜಂಬದ ಕೋಳಿ ಅರ್ಜುನನ್ನು ಬದುಕಿಸುವುದು ಅವನು ಕೊಟ್ಟ ಈ AI ಸರಿಯಾಗಿ ಉತ್ತರ ನೀಡಿದರೆ ಮಾತ್ರ. ಐ ಆಮ್ ರೆಡಿ. ಹೇಳು, ಜಗತ್ತಿನ ಅತಿ ದೊಡ್ಡ ಅದ್ಭುತ ಯಾವುದು? ನಾನೇ, ಆಬ್ವಿಯಸ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ 2.0. ತಪ್ಪು ಉತ್ತರ, ತಪ್ಪು ಉತ್ತರ. Answer not found. Rebooting required. Rebooting required. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಒಂದು ಇನ್ಫಾರ್ಮೇಶನ್ ಬ್ಯೂರೋ ಇದ್ದಂತೆ, ಮಾಹಿತಿ ಕೇಂದ್ರ ಅಷ್ಟೇ. ನಿಜವಾದ ಜ್ಞಾನವಲ್ಲ. ನಿಜವಾದ ಜ್ಞಾನ ಬರುವುದು ಯೋಚನೆಯಿಂದ, ಅನುಭವದಿಂದ ಹಾಗೂ ನೈತಿಕ ಮೌಲ್ಯಗಳಿಂದ. ಯುಧಿಷ್ಠಿರ ಸಮರ್ಪಕವಾಗಿ ಹೇಳಿದೆ. ನಾನು ಪ್ರಸನ್ನನಾದೆ. ಅದಕ್ಕಾಗಿ ನಿನ್ನ ಎಲ್ಲ ತಮ್ಮಂದಿರನ್ನು ಬದುಕಿಸುತ್ತೇನೆ. ಮೊಗೆ ಕುಶುವ. ಯಕ್ಷರಾಜ, ಈಗಲಾದರೂ ನೀರು ಕುಡಿಯಬಹುದೇ? ಆಗಲಿ ಭೀಮ. ಆಹಾ, ಧನ್ಯನಾದೆ.
ಪ್ರೇಕ್ಷಕರೇ, ನಾವು ಜ್ಞಾನ ಮತ್ತು ಶಕ್ತಿಯ ಸಂಪನ್ಮೂಲಗಳನ್ನು ಯುಧಿಷ್ಠಿರನು ತಿಳಿಸಿದಂತೆ ಸಮರ್ಪಕವಾಗಿ ಹಾಗೂ ಧರ್ಮಬದ್ಧವಾಗಿ ಬಳಸಿದರೆ ಮಾತ್ರ ನಮ್ಮ ದೇಶದ ಭವಿಷ್ಯ ಉಜ್ವಲವಾಗಿರುತ್ತದೆ. ಇಲ್ಲವಾದಲ್ಲಿ ಆತುರಪಟ್ಟರೆ ಕಿರಿಯ ಪಾಂಡವರಂತೆ ತೊಂದರೆಗಳಿಗೆ ಸಿಲುಕುತ್ತೇವೆ. ಎಲ್ಲರಿಗೂ ಧನ್ಯವಾದಗಳು. ಪರವಾಗಿಲ್ಲ ಪುನೀತ್, ನಿಮ್ಮ ಹುಡುಗರು ಮೈಂಡ್ ಬ್ಲೋಯಿಂಗ್ ಪರ್ಫಾರ್ಮೆನ್ಸೇ ಕೊಟ್ಬಿಟ್ರಲ್ಲ, ಏನಂತೀರಿ ಪ್ರೇಕ್ಷಕರೇ? ಹೌದು ಮೇಡಮ್, ನಾಟಕ ನೋಡಿ ನಾನಂತೂ ಸಾಕಷ್ಟು ಅಪ್ಡೇಟ್ ಆಗಿದ್ದೀನಿ ನೋಡ್ರಿ. ಹೌದು ಇನ್ನಷ್ಟು ಅಪ್ಡೇಟ್ ಕೇಳೋಕ್ಕೆ ನಮ್ಮ ಯುಧಿಷ್ಠಿರ ಅಲ್ಲಲ್ಲ ನಮ್ಮ ಸಂಜೀವರಿಗೆ ಕೇಳ್ತೇನೆ. ನಮಸ್ಕಾರ. ಡೆನ್ವರ್ ಕೊಲಾರಡೋದಲ್ಲಿ ನೆಲೆಸಿರುವ ಎಸ್ ಮುರಳೀಧರ ಅವರು ಹೊಂದಿಸಿದ ಈ ಪ್ರಹಸನದ ರೂಪರೇಷೆಯನ್ನು ನಾವು ಮೊದಲು 1987 ಕಾಲೇಜ್ನಲ್ಲಿ ಮಾಡಿದ್ದು ಸ್ಕಿಟ್ ಥರ ರೂಪದಲ್ಲಿ. ಆಗಿನ ಕಾಲದ್ದು ಏನು ಎಷ್ಟು ಪ್ರಶ್ನೆ ಅವಾಗ ಮಾಡಿದ್ವಿ. ಈ ಪರಿಕಲ್ಪನೆಗೆ ಬಣ್ಣ ಹಚ್ಚಿ ಬೆಳಕು ನೀಡಿ ಈ 2 ದಿನ ನಿದ್ದೆಗೆಟ್ಟು ಜೀವ ತುಂಬಿದವರು ಶ್ರೀ ಶ್ರೀಧರರು. ಮುಂದೆ ಬರಪ್ಪ. ಅವನದು ರಿಯಾಕ್ಟರ್ ಇವಾಗ ನಡೀತಿದೆಯಾ? ಇದಕ್ಕೆ 6 ಜನ ಪಾತ್ರಧಾರಿಗಳು ಬೇಕೆಂದಾಗ ನಮ್ಮ ಜೂನಿಯರ್ಗಳು ಇದ್ದಾರಲ್ಲ, ಮೈಕಲ್ ಜಾಕ್ಸನ್ ಥರ ಡ್ಯಾನ್ಸ್ ಮಾಡ್ತಾರೆ, ಅವ್ರು ಬಂದು ಮಾಡ್ತಾರೆ ಬಿಡಿ ಅಂತ ಹೇಳಿದ್ರು. ಅವಾಗ ನಮ್ಮ ಇಬ್ಬರು ಮೈಕಲ್ ಜಾಕ್ಸನ್ ಬಂದರು. ಇವರು ನಕುಲ ಸಹದೇವರು, ಒಬ್ಬ ಮಹಾರುದ್ರ, ಇನ್ನೊಬ್ಬ ಮಂಜುನಾಥ. ಅವರಿಬ್ಬರು ಬಂದು ನಾವು ನಾಟಕ ಯಾವತ್ತೂ ಮಾಡೇ ಇಲ್ಲ, ಇದೇ ಫಸ್ಟು ಅಂತ ಹೇಳಿದ್ರು. ನಾವು ಡ್ಯಾನ್ಸ್ ಬೇಕಾದ್ರೆ ಮಾಡ್ತೀವಿ ಅಂತ ಸರಿ ಹೇಳಿದ್ವಿ. ಅದಕ್ಕೆ ಒಂದು ಡ್ಯಾನ್ಸು ಹಾಕೋಣ ಬಾರಪ್ಪ ನಾಟಕ ಮಾಡೋಣ ಅಂತ ಕರ್ಕೊಂಡ್ಬಂದ್ವಿ. ನಾವೆಲ್ಲ ಮೈಕಲ್ ಜಾಕ್ಸನ್ ಅಲ್ಲ, ಮೈಕೆ ಜಾಡ್ಸೋರು ಅಂತ ಬಂದರು. ಆಮೇಲೆ ಒಬ್ಬ ಡಾಕ್ಟ್ರ್ ಇದ್ದಾರೆ ಇಲ್ಲಿ, ನಮ್ಮ ಅರ್ಜುನ. ಇವರು ENT ಸ್ಪೆಷಲಿಸ್ಟು BRCಲಿ. ನಮ್ಗೆ ಯಾವುದಾದ್ರೂ ಡಾಕ್ಟ್ರು ಪಾತ್ರ ಕೊಟ್ಟರೆ ನಾವು ಮಾಡ್ತೀವಿ ಅಂತ ಹೇಳಿದ್ರು. ಇಲ್ಲಪ್ಪ ಇಲ್ಲೆಲ್ಲ ಇಂಜಿನಿಯರ್ ಪಾತ್ರಗಳಿರೋದು, ಬೇಕಾದ್ರೆ ಮಾಡಿ ಹಿಂದೆ. ಹಾಗೆ ಇವರು ಬಬ್ರುವಾಹನದ ಅರ್ಜುನ ಮತ್ತು ಬಬ್ರುವಾಹನದ 1-2 ತುಣುಕುಗಳು ಅವಾಗವಾಗ ಹೇಳ್ತಾ ಇದ್ರು. ಸರ್ ನನಗೇನಾದರೂ ಮಾಡಿ ಡಾಕ್ಟರ್ ರಾಜ್ಕುಮಾರ್ದು ಏನಾರ ಮಾಡಬೇಕು ಅಂತಂದರು. ಅದಕ್ಕೋಸ್ಕರ ಇವ್ರನ್ನ ಆ ಹಾಡಿನ ಮುಖಾಂತರ ಕೆಳಗಿಳಿಸಿದ್ವಿ ನಾವು. ಯಾರು ತಿಳಿಯರು ನಿನ್ನ ಉಜ್ವಲವಾದ ಪರಾಕ್ರಮದಿಂದ. ಇವರು ಡಾಕ್ಟರ್ ಸಾಲಿಮಠ್ BRCಲಿದ್ದಾರೆ. ನಮ್ಮ ಯಕ್ಷರಾಜ ಗೊತ್ತೇ ಇದೆ ನಿಮಗೆ, ಇವರು ಗಂಗಾಧರ್ ಅಂತ. ಇವರು ಎಲ್ಲ ನಾಟಕಗಳಲ್ಲಿ ಎಲ್ಲ ಪಾತ್ರಗಳಲ್ಲಿ ಹುರಿದುಂಬಿಸಿ ನಮಗೆ ಹಿಂದುಗಡೆ ನಿಂತ್ಕೊಂಡು ನಮಗೆ ಎಲ್ಲ ಭಾಷೆಗಳಲ್ಲಿ ಎಲ್ಲ ಪಾತ್ರಗಳಿಗೂ ಇವರು ನಮಗೆ ಹಿಂದಿಂದ ಹೇಳ್ಕೊಡ್ತಾ ಇದ್ರು. ಯಾಕೆಂದರೆ ನಾವು ಮಾಡ್ತಾ ಇದ್ವಿ, ಅವ್ರು ಹಿಂದ್ಗಡೆ ಇರ್ತಿದ್ರಲ್ಲ. ಆದರೆ ಮುಂದೆ ಬಂದ ಮೇಲೆ ನಾವು ಇವ್ರಿಗೆ ಹೇಳ್ಕೊಡ್ಬೇಕಾಯ್ತು. ಆದರೆ ಎಲ್ಲವನ್ನು ಚೊಕ್ಕವಾಗಿ ಮಾಡಿದ್ದಾರೆ. ಹಾಗಾದರೆ ಇವರೆಲ್ಲ ಮುಂದಿನ ಪೀಳಿಗೆಗೆ ನಮ್ಮ ಕನ್ನಡ ಸಂಘದಲ್ಲಿ ಇವರು ಚೆನ್ನಾಗಿ ಮುಂದೆ ನಡೆಸ್ಕೊಂಡು ಹೋಗಲಿ ಅಂತ ನಾನು ಕೇಳ್ಕೊತೀನಿ. ನಿರ್ದೇಶಕ, ಎಲ್ಲರೂ ನಿರ್ದೇಶಕರೇ, ಎಲ್ಲರೂ ಸಹ ನಿರ್ದೇಶಕರೇ. ನಾನು ಒಂದು ಪಾತ್ರ ಮಾಡಿದೆ, ಯುಧಿಷ್ಠಿರನ ಪಾತ್ರ. ಎಲ್ಲರಿಗೂ ಸ್ವಲ್ಪ ಹೇಳಿಕೊಟ್ಟು ಮಾಡಿಸಿದ್ದೀನಿ. ಧನ್ಯವಾದಗಳು ನಿಮ್ಮ ಹುರಿದುಂಬಿಸಿ.